ಇದೊಂದು ವೈಭವ, ಇದೊಂದು ಅದ್ಭುತ, ಇದೊಂದು ಗತವೈಭವದ ಸಾಕ್ಷಿ. ಕಲಾಕುಂಚದ ಬೀಡು, ಕಣ್ಣಿಗೆ ಹಬ್ಬ. ಇದೆಲ್ಲವೂ ಇರುವುದು ಒಂದೇ ಕಡೆ. ನಾನು ನೋಡಿದ ಅದ್ಭುತಗಳಲ್ಲೊಂದಾದಂತಹ ಭೋಗನಂದೀಶ್ವರ ದೇವಸ್ಥಾನ. ಇದರ ಇತಿಹಾಸವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಅದ್ಭುತವಾದಂತಹ ದೇವಸ್ಥಾನದ ಕಿರು ಪರಿಚಯ ನಾನು ನೋಡಿದಂತೆ ನಿಮ್ಮ ಮುಂದೆ. ಭೋಗನಂದೀಶ್ವರ ದೇವಸ್ಥಾನ, ಚಿಕ್ಕಬಳ್ಳಾಪುರ. ಇದು ಕರ್ನಾಟಕದ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದು. ಸುಮಾರು 1000 ವರ್ಷಗಳ ಇತಿಹಾಸ. 9ನೇ ಶತಮಾನದ ನಳಂಬ ರಾಜವಂಶದ ದೊರೆ ನಳಂಬಾದಿರಾಜನ ಆಳ್ವಿಕೆಯಲ್ಲಿ ಇದರ ಪ್ರಾರಂಭ ಆಗುತ್ತೆ. ದೇವಸ್ಥಾನದ ಉಲ್ಲೇಖ 2 ಹಳೆಯ ಶಾಸನಗಳಲ್ಲಿ ನಿಮಗೆ ದೊರಕುತ್ತೆ. ಒಂದು ಕ್ರಿಸ್ತಶಕ 806ರ ರಾಷ್ಟ್ರಕೂಟ ದೊರೆ 3ನೇ ಗೋವಿಂದನ ಶಾಸನ ಹಾಗೂ ಕ್ರಿಸ್ತಶಕ 810ರ ಬಾಣ ರಾಜವಂಶದ ತಾಮ್ರದ ಫಲಕಗಳಲ್ಲಿ ಈ ದೇವಾಲಯದ ಬಗೆಗಿನ ಉಲ್ಲೇಖ ನಿಮಗೆ ಕಂಡು ಬರುತ್ತದೆ. 1000 ವರ್ಷಗಳ ಇತಿಹಾಸ. ನಂತರದ ಕಾಲಘಟ್ಟಗಳಲ್ಲಿ ಸುಮಾರು 4 ರಿಂದ 5 ರಾಜವಂಶಸ್ಥರು ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಗಂಗರಾಜರು, ಹೊಯ್ಸಳರು, ಚೋಳರಾಜರು, ವಿಜಯನಗರದ ಅರಸರು ಮುಂತಾದವರ ಒಂದು ಅದ್ಭುತವಾದಂತಹ ಒಂದು ಕೊಡುಗೆ ಈ ದೇವಸ್ಥಾನಕ್ಕಿದೆ. ಇದರ ವಿಶೇಷ ಮತ್ತು ಸೌಂದರ್ಯ ಇಲ್ಲಿರ್ತಕ್ಕಂಥ 3 ಗುಡಿಗಳು, ಗರ್ಭಗುಡಿಗಳು. ದಕ್ಷಿಣಕ್ಕೆ ತಲಕಾಡಿನ ಗಂಗರಾಜರು ನಿರ್ಮಿಸಿದ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ, ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗನಂದೀಶ್ವರ ದೇವಸ್ಥಾನ, ಮಧ್ಯೆ ಉಮಾಮಹೇಶ್ವರ ದೇವಸ್ಥಾನ, ಎದುರಿಗೆ ಕಲ್ಯಾಣ ಮಂಟಪ. ಇಲ್ಲಿರುವ ನಂದಿಯಂತೂ ಅದ್ಭುತ. 2 ನಂದಿಗಳು ಒಂದೇ ಸ್ಥಳದಲ್ಲಿ. ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ರೂಪಗಳು ಏನಿದೆ ಅದು ಹಿಂದೂ ಪುರಾಣದ ಪ್ರಕಾರ ಶಿವನ ಜೀವನದ ಬಾಲ್ಯ ಮತ್ತು ಯೌವನದ ಪ್ರತೀಕ. ಉಮಾಮಹೇಶ್ವರ ಏನಿದೆ ಇದು ಶಿವಪಾರ್ವತಿಯ ವಿವಾಹದ ಪ್ರತೀಕವಾಗಿದೆ. ನಂದಿಯಂತೂ ಅದ್ಭುತ. ಇಲ್ಲಿರುವ ಪ್ರತಿ ಕಂಬಗಳನ್ನ ಇಂಚಾಗಿ ಅಲಂಕರಿಸಲಾಗಿದೆ. ಪ್ರಾಣಿ ಪಕ್ಷಿಗಳ ಕೆತ್ತನೆಗಳು, ದೇವಸ್ಥಾನದ ಕೆತ್ತನೆಗಳು, ಪ್ರಕೃತಿಯ ಕೆತ್ತನೆಗಳು, ದೇವರ ಕೆತ್ತನೆಗಳು, ಋಷಿಮುನಿಗಳ ಕೆತ್ತನೆಗಳು, ವಾವ್, ಇಂಚನ್ನು ಅದ್ಭುತವಾಗಿ ಅಲಂಕರಿಸಿದ್ದಾರೆ. ಸಾಲು ಸ್ತಂಭಗಳು, ಕಲ್ಲಿನ ಸ್ತಂಭಗಳು ಇಲ್ಲಿಂದ ನೋಡಲಿಕ್ಕೆ ತುಂಬಾ ಆಕರ್ಷಕವಾಗಿದೆ. ನೀವು ನೋಡ್ತಿರತಕ್ಕಂಥದ್ದು ಪುಷ್ಕರಿಣಿ. ಎಂಥ ಅದ್ಭುತವಾದಂತಹ ವಿನ್ಯಾಸದ ಶುದ್ಧ ನೀರಿನ ಒಂದು ಪುಷ್ಕರಿಣಿ ನೀವು ನೋಡ್ಬೋದು. ಹಾಗೆಯೇ ಚೋಳರ ಕಾಲದಲ್ಲಿ ಕೆತ್ತಿದ ಕೆಲವು ಶಾಸನಗಳನ್ನು ಸಹ ಇಲ್ಲಿ ನಾವು ನೋಡಬಹುದು. ಅಂದ್ರೆ ಕೆತ್ತನೆಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿರುವ ಕಂಬಗಳನ್ನ ಅಂದ್ರೆ ಸ್ತಂಭಗಳೇನಿದೆ ಇದನ್ನ ಯಾಲಿ ಸ್ತಂಭಗಳಂತ ಕರೀತಾರೆ. ಇದು ವಿಜಯನಗರ ಅರಸರ ಕೊಡುಗೆ. ಎಂಥ ಅದ್ಭುತ ಗೋಪುರಗಳು, ಕೆಳಗಿನಿಂದ ಮೇಲಿನವರೆಗೆ ಪ್ರತಿ ಇಂಚನ್ನು ಸಹ ಅಲಂಕಾರಗೊಳಿಸಿರೋದನ್ನ ನೀವಿಲ್ಲಿ ನೋಡ್ಬೋದು. ಅತ್ಯದ್ಭುತ ದೇವಸ್ಥಾನಗಳಲ್ಲೊಂದು. ಸಮಯ ಸಿಕ್ಕಾಗ ಭೇಟಿ ಕೊಡಲಿಕ್ಕೆ ಮರಿಬೇಡಿ. ಇಲ್ಲಿನ ಕಿಟಕಿ ಬಾಗಿಲುಗಳು ಇಂಚಿಂಚನ್ನು ಅದ್ಭುತ ಕೆತ್ತನೆಗಳಿಂದ, ಪ್ರಕೃತಿಯ ಚಿತ್ರಗಳಿಂದ, ದೇವರ ರೂಪಗಳಿಂದ ಅಲಂಕರಿಸಲಾಗಿದೆ. ದೇವಸ್ಥಾನದ ಹಿಂದೆ 2 ಗುಡಿಗಳಿವೆ. ಅದರಲ್ಲಿ ಅಪಿತ ಕಚಂಬ ದೇವಾಲಯ ಹಾಗೂ ಪಕ್ಕದಲ್ಲಿ ಗಿರಿಜಾಂಬೆ ಗುಡಿಗಳು. ಹೊರಾಂಗಣ ತುಂಬಾ ವಿಶಾಲವಾಗಿದೆ. ಸಂಪೂರ್ಣ ಕಲ್ಲು ಹಾಸ್ಯಗಳಿಂದ ಅಲಂಕೃತಗೊಂಡಿದೆ. ನೋಡಿ ಎಂಥ ಅದ್ಭುತವಾದಂಥ ಒಂದು ಮಂಟಪ. ಬಹುಶಃ ಇಲ್ಲಿ ವೈಭವದ ಮದುವೆಗಳು ನಡೆದಿರ್ಬೋದು ಅಂತ ಅನ್ಕೋತೀನಿ. ಮೊದಲು ಹೇಳಿದಂಗೆ ಪುಷ್ಕರಣಿ, ಅದ್ಭುತವಾದಂಥ ಪುಷ್ಕರಣಿ. ಇದೆಲ್ಲವೂ ಕೂಡಿ ಈ ದೇವಾಲಯ ತುಂಬಾ ಸಂಪೂರ್ಣವಾಗಿ, ಅದ್ಭುತವಾಗಿ, ತುಂಬಾ ಸುಂದರವಾಗಿದೆ. ಹಾಗೆಯೇ ನಮ್ಮ ಹಿರಿಯರು ನಮಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಈ ಒಂದು ಅದ್ಭುತ ಸ್ಮಾರಕವನ್ನು ಬಿಟ್ಟು ಹೋಗಿದ್ದಾರೆ. ಇದನ್ನು ನಾವು ಅತ್ಯದ್ಭುತವಾಗಿ ಉಳಿಸಿಕೊಳ್ಳಬೇಕು. ನೋಡಿ ಎಂಥ ಅದ್ಭುತವಾದಂಥ ಸೂರ್ಯಾಸ್ತ. ಇಲ್ಲೊಂದು ನೆನಪಿದೆ, ಇಲ್ಲೊಂದು ಇತಿಹಾಸ ಇದೆ, ಇಲ್ಲೊಂದು ವೈಭವ ಇದೆ, ಇಲ್ಲೊಂದು ಜೀವನ ಶೈಲಿ ಇದೆ. 2 ತೆರೆದ ಬಾವಿಗಳಿದ್ದಾವೆ, ಆದರೆ ಅದು ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಈ ದೇವಸ್ಥಾನ ಸಂಪೂರ್ಣವಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕದ ಅಧೀನದಲ್ಲಿದೆ. ನೋಡಿ ಇಲ್ಲಿ ಕಲ್ಲಿನ ರಥ, ಕಲ್ಲಿನ ಛತ್ರಿ ಎಲ್ಲವನ್ನೂ ನೀವಿಲ್ಲಿ ನೋಡ್ಬೋದು. ಒಟ್ಟಿನಲ್ಲಿ ಸಮಯ ಸಿಕ್ಕಾಗ ಈ ಒಂದು ಅದ್ಭುತ ಸ್ಥಳಕ್ಕೆ ಭೇಟಿ ಕೊಡಿ. ಭೋಗನಂದೀಶ್ವರ ದೇವಸ್ಥಾನ, ಚಿಕ್ಕಬಳ್ಳಾಪುರ. ಅದ್ಭುತವಾದಂಥ ಸ್ಮಾರಕಗಳಲ್ಲೊಂದು. ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ಪ್ರತಿ ಇಂಚನ್ನು ನೀವು ಕಣ್ಣಲ್ಲಿ ನೋಡಿ ಅನುಭವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ಬೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.